ಕಾಗೆಗಳನ್ನ ನಮ್ಮ ಪಿತೃಗಳು ಅಂತ ನಾವು ಯಾಕೆ ಕರಿತೀವಿ? ಪಿತೃಪಕ್ಷದ ಶ್ರಾದ್ದ ಸಮಯದಲ್ಲಿ ಕಾಗೆಗಳಿಗೆ ನಾವು ಪಿಂಡವನ್ನ ಇಡ್ತೀವಿ. ಕಾರಣ ಕಾಗೆಗಳನ್ನ ನಾವು ಮೆಸೆಂಜರ್ ಆಫ್ ಪಿತೃಲೋಕ ಅಂತಾನೆ ಪರಿಗಣಿಸಿರ್ತೀವಿ. ಅದೇ ಪಿತೃಲೋಕದಲ್ಲಿ ನಮ್ಮ ಪಿತೃಗಳಿರೋದು. ನಮ್ಮ ಪಿತೃಗಳ ಆತ್ಮ ಕಾಗೆಗಳಲ್ಲಿರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಕಾಗೆ ಸ್ವೀಕರಿಸಿದ ಆಹಾರ ನಮ್ಮ ಪಿತೃಗಳನ್ನ ಖುಷಿ ಪಡಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನೀವೇನಾದ್ರೂ ಪಿತೃದೋಷ, ಪಿತೃಶಾಪದಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಈ ವ್ಯಕ್ತಿ ನಿಮಗೆ ಸರಿಯಾದ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಅವರೇ ಶ್ರೀರಂಗಪಟ್ಟಣದ ಅಭಿಷೇಕ್ ಕಲ್ಯಾಣ್ ಗುರುಜಿ. ಒಬ್ಬ ವ್ಯಕ್ತಿಗೆ ಪಿತೃದೋಷ ಇದೆ ಅಂತ ಆದ್ರೆ ಏನೆಲ್ಲ ಸಮಸ್ಯೆಗಳು ಅವ್ರಿಗೆ ಬರುತ್ತೆ? ಮದುವೆಯಲ್ಲಿ ಸಮಸ್ಯೆಗಳಾಗುವಾಗ ಅಥವಾ ಸಂತಾನದಲ್ಲಿ ಸಮಸ್ಯೆಗಳಾಗುವಾಗ, ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾಗ ಹಣಕಾಸು ಸಮಸ್ಯೆಗಳು, ಸಾಲ, ಮನೆಯಲ್ಲಿ ಜಗಳ, ವೈಮನಸ್ಸುಗಳಿದ್ದು ಮತ್ತೆ ಆಸ್ತಿಯಲ್ಲಿ ಕಲಾ, ಈ ಥರ ಪರಿಶೀಲನೆಯನ್ನು ಮಾಡಿದಾಗ ಜಾತಕದಲ್ಲಿ ಯಾವ ಉದ್ದೇಶಕ್ಕಾಗಿ ಇವರಿಗೆ ಪಿತೃದೋಷ ಬಂದಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಪಿತೃದೋಷಕ್ಕೆ ಪರಿಹಾರಗಳೇನು? ನೀವು ಯಾವ್ದೆಲ್ಲ ರೀತಿಯಲ್ಲಿ ಪರಿಹಾರ ಮಾಡ್ಕೊಡ್ತೀವಿ? ತ್ರಿಪಿಂಡಿ ಶ್ರಾದ್ದ ಅಂತ ಮಾಡಿಸ್ತೀವಿ. ಜೊತೆಯಲ್ಲಿ ತಿಲ ಹೋಮ ಅಂತ, ಪ್ರಾಯಚಿತ್ತ ತಿಲ ಹೋಮ ಅಂತ ಮಾಡಿಸ್ಕೊಡ್ತೀವಿ. ಅದಲ್ಲದೆ ಅವರ ಕುಟುಂಬದಲ್ಲಿ ಏನಾದ್ರೂ ಅಕಾಲಿಕ ಮರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನ ನದಿ ತೀರದಲ್ಲಿ ಮಾಡಿಸ್ಕೊಡ್ತೀವಿ. ನಮ್ಮನ್ನ ಕಾದು ನಡೆಸದಂತ ಹಿರೀಕರನ್ನ ನಾವು ನೆನೆಸ್ಕೊಂಡು ಅವ್ರ ಹೆಸರಲ್ಲಿ ಶ್ರಾದ್ದವನ್ನ ಮಾಡೋದ್ರಿಂದ ನಮ್ಮ ಎಲ್ಲಾ ವ್ಯವಹಾರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ಕೊಂಡು ಬರ್ತೀವಿ. ನಮಸ್ಕಾರ, ಚೈತ್ರ ಸುನಿಲ್ ಪಾಡ್ಕಾಸ್ಟ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು, ಪುರೋಹಿತರು ಮತ್ತು ಧಾರ್ಮಿಕ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಆದಂಥ ಶ್ರೀ ಅಭಿಷೇಕ್ ಕಲ್ಯಾಣ್ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವ ಉಪಾಸ್ಮಯೇ. ಗುರುಗಳೇ, ಸಾಮಾನ್ಯವಾಗಿ ಶ್ರೀರಂಗಪಟ್ಟಣ ಅಂದ ತಕ್ಷಣ ಸಾಕಷ್ಟು ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಆದರೆ ಆ ವಿಚಾರಗಳ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಈ ಒಂದು ಪಾಡ್ಕಾಸ್ಟಲ್ಲಿ ನಮಗೆ ಸಂಪೂರ್ಣವಾಗಿ ಆ ಪೂಜೆಗಳೇನು, ಯಾಕೆ ಮಾಡಿಸ್ತಾರೆ, ಅದರ ಮಹತ್ವಗಳೇನು ಅಂತ ತಿಳಿಸ್ಕೊಡಿ. ನದಿ ತೀರದಲ್ಲಿ ಅಂದರೆ ಸುಮಾರು ಹಲವಾರು ರೀತಿಯಲ್ಲಿ ನಾವೇನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಂದರೆ ಅಸ್ಥಿ ಸಂಚಯನ, ಪಿಂಡ ಪ್ರಧಾನ, ತ್ರಿಪಿಂಡಿ ಶ್ರಾದ್ದ, ತಿಲ ಹೋಮ, ಮೋಕ್ಷ ನಾರಾಯಣ ಬಲಿ, ಕದಲಿ ವಿವಾಹ, ಕುಂಭ ವಿವಾಹ, ಹರ್ಕ ವಿವಾಹ, ಅದೇ ರೀತಿ ನಕ್ಷತ್ರ ಶಾಂತಿಗಳು ಅಂದರೆ ಶುಕ್ರಾದಿತ್ಯ ಸಂಧಿ ಶಾಂತಿ, ರಾಹು ಬೃಹಸ್ಪತಿ ಸಂಧಿ ಶಾಂತಿಗಳು, ಇನ್ನು ಹಲವಾರು ನದಿ ತೀರದಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಅಂದರೆ ನಿಮ್ಮ ಜಾತಕದ ರೀತಿಯಾದಂಥ ದೋಷಗಳನ್ನು ಈ ನದಿ ತೀರದಲ್ಲಿ ನಾವು ಪರಿಹಾರಗಳನ್ನು ಮಾಡಿಕೊಡ್ತಾ ಬರ್ತಾ ಇದ್ದೀವಿ. ಇದೆಲ್ಲ ಪೂಜೆಗಳು ಪಿತೃಗಳಿಗೆ ಸಂಬಂಧಪಟ್ಟ ಪೂಜೆಗಳೇ ಆಗಿದೆ. ಹಾಗಾಗಿ ಪಿತೃಗಳು ಅಂದರೆ ಯಾರು, ಪಿತೃಲೋಕ ಅಂದರೆ ಏನು ಗುರುಗಳೇ? ಪಿತೃಲೋಕ ನೋಡಿ, ಪಿತೃಲೋಕ ಈಗ ನಮಗೆ ಯಾವ ರೀತಿಯಾಗಿ ಭೂಮಿ, ಸ್ವರ್ಗ, ನರಕ ಅಂತ ಇದೆ, ಪಿತೃಲೋಕ ಅಂತ ಕರಿತೀವಿ. ಪಿತೃಲೋಕ ಅಂದರೆ ಪಿತೃದೇವತೆಗಳು ಅಂದರೆ ನಮ್ಮ ಹಿರೀಕರು, ಯಾರು ಪೂರ್ವಜನ್ಮದ ಹಿರೀಕರುಗಳು ಯಾರು ಕಾಲಾಗಿರುತ್ತಾರೆ ಅವರನ್ನು ನಾವು ಪಿತೃದೇವತೆಗಳು ಅಂತ ಕರಿತೀವಿ. ಅದರಲ್ಲಿ ಪಿತೃಗೆ ಅಧಿಪತಿಗಳು ಸವಿತೃ ದೇವತೆಗಳಾಗಿರ್ತಾರೆ. ಅವರನ್ನು ಪಿತಾಮಹ, ಪ್ರಪ್ರಪಿತಾಮಹ ಅಥವಾ ವಸು, ಆದಿತ್ಯ, ರುದ್ರ ರೂಪದಲ್ಲಿ ನಾವು ನೋಡ್ತಾ ಇದ್ವಿ. ಅದೇ ರೀತಿ ವಸು ಮತ್ತು ಆದಿತ್ಯ ಅಂತ ಹೇಳಿ ಪಿತೃದೇವತೆಗಳಿರ್ತಾರೆ. ಅವರನ್ನು ನಾವು ಪಿತೃದೇವತೆಗಳಂತ ಕರಿತೀವಿ. ಮತ್ತು ನಮ್ಮ ಹಿರೀಕರು ಯಾರು ಕಾಲ ಆಗಿದ್ದಾರೆ ಅವರನ್ನು ನಾವು ಪಿತೃಲೋಕದಲ್ಲಿ ಅಂದರೆ ಸ್ವರ್ಗದಲ್ಲಿ ಇದ್ದಂಥ ದೇವಾನುದೇವತೆಗಳ ಜೊತೆಯಲ್ಲಿ ಅವರ ಒಂದು ಪಿತೃಲೋಕದಲ್ಲಿ ಇರುವಂತಹ ಆತ್ಮಗಳನ್ನು ನಾವು ಪಿತೃದೇವತೆಗಳು ಅಂತ ಕರಿತೀವಿ. ಓಕೆ, ಪಿತೃದೋಷ ಅಂದರೆ ಏನು, ಹೇಗೆ ಬರುತ್ತೆ, ಯಾವುದೆಲ್ಲ ಕಾರಣಗಳಿಂದ ಪಿತೃದೋಷ ಬರುತ್ತೆ ಗುರುಗಳೇ? ಪಿತೃದೋಷ ಅಂತ ಅಂದರೆ ನೋಡಿ, ನಿಮ್ಮ ಜಾತಕದಲ್ಲಿ ಅಂದರೆ ಈಗ ವ್ಯಕ್ತಿಯ ಜಾತಕದಲ್ಲಿ ಯಾವ ರೀತಿಯಾಗಿ ನಾವು ಈಗ ಸಪ್ತಮದಲ್ಲಿ ಶನಿ ಇದ್ದರೆ ಶನಿ ದೋಷಗಳಾಗಿರ್ಬೋದು, ಗ್ರಹಗತಿಗಳನ್ನು ನಾವು ಲೆಕ್ಕಾಚಾರವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈಗ ಒಂದು ಗ್ರಹಗತಿಗಳನ್ನು ನಾವು ನೋಡುವಾಗ ವ್ಯಕ್ತಿಯ ಜಾತಕದಲ್ಲಿ 5 ಮತ್ತು 6, 7ನೇ ಮನೆಯಲ್ಲಿ ರಾಹು ಮತ್ತು ಗುರು ಮತ್ತು ಸೂರ್ಯನ ಒಂದು ದೃಷ್ಟಿಯೇ ಬಿದ್ದಾಗ ಅವನಿಗೆ ಪಿತೃದೋಷ ಇರ್ತದೆ. ಆ ಜಾತಕದಲ್ಲಿ ನಾವು ಪಿತೃದೋಷವನ್ನು ಕಂಡುಹಿಡ್ಕೋಬೇಕಂದ್ರೆ ಜಾತಕದ ವ್ಯಕ್ತಿಗೆ ನಾವು ಸೂರ್ಯನ ಒಂದು ದೃಷ್ಟಿ ಅಂದರೆ ಪಿತೃಕಾರಕ ಅಂತ ಕರಿತೀವಿ ಸೂರ್ಯನನ್ನು. ಹಾಗಾಗಿ ಸೂರ್ಯನ ಮುಖಾಂತರದಲ್ಲಿ ನಾವು ಪಿತೃದೋಷಗಳನ್ನು ಚೆಕ್ ಮಾಡ್ತೀವಿ ಜಾತಕದಲ್ಲಿ. ಓಕೆ, ಒಬ್ಬ ವ್ಯಕ್ತಿಗೆ ಪಿತೃದೋಷ ಇದೆ ಅಂತ ಆದರೆ ಏನೆಲ್ಲ ಸಮಸ್ಯೆಗಳು ಅವ್ರಿಗೆ ಬರುತ್ತೆ? ಮೊದಲನೇದಾಗಿ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಈ ವ್ಯಕ್ತಿಗೆ ಪಿತೃದೋಷ ಇದೆ ಅಂತಂದಾಗ ಮದುವೆಯಲ್ಲಿ ಸಮಸ್ಯೆಗಳಾಗುವಾಗ ಅಥವಾ ಸಂತಾನದಲ್ಲಿ ಸಮಸ್ಯೆಗಳಾಗುವಾಗ ಮತ್ತು ಕುಟುಂಬದಲ್ಲಿ ಕಾಲ ಅಂದರೆ
ಅನಾರೋಗ್ಯ ಪೀಡಿತರಾಗ್ತಾ ಇರ್ತಾರೆ. ಹಂಗಾಗಿ ಅವ್ರಿಗೆ ಏನಾದ್ರು ಅನಾರೋಗ್ಯ ಸಮಸ್ಯೆ ಇದೆ, ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾಗ ಹಣಕಾಸು ಸಮಸ್ಯೆಗಳು, ಸಾಲ, ಮನೆಯಲ್ಲಿ ಜಗಳ, ವೈಮನಸ್ಸುಗಳಿದ್ದು ಮತ್ತು ಆಸ್ತಿಯಲ್ಲಿ ಕಲಹ, ಈ ಥರ ಒಂದೊಂದು ಸಮಸ್ಯೆಗಳಾದ ಪರಿಶೀಲನೆಯನ್ನು ಮಾಡಿದಾಗ ಜಾತಕದಲ್ಲಿ ಯಾವ ಉದ್ದೇಶಕ್ಕಾಗಿ ಇವ್ರಿಗೆ ಪಿತೃದೋಷ ಬಂದಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಆ ಒಂದು ಕಾರ್ಯಗಳನ್ನು ನಾವು ಲೆಕ್ಕಾಚಾರ ಮಾಡಿದಾಗ ಅವರ ಜಾತಕದಲ್ಲಿ ಏನಾದರೂ ಪಿತೃದೋಷದ ದೃಷ್ಟಿ ಇತ್ತು ಅಂತಂದರೆ ಆಗ ಅವರ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಓಕೆ, ಈ ಪಿತೃದೋಷಕ್ಕೆ ಪರಿಹಾರಗಳೇನು? ನೀವು ಯಾವುದೆಲ್ಲ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತೀರಾ? ನೋಡಿ, ಪಿತೃದೋಷ ಅನ್ನೋ ತಕ್ಷಣ ಪಿತೃಶಾಪ ಮತ್ತು ಸ್ತ್ರೀ ಶಾಪಗಳು ಮತ್ತು ಪ್ರೇತ ಬಾಧೆಗಳು ಅಥವಾ ಕುಟುಂಬದಲ್ಲಿ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣ ಅಂತ ಕರಿತೀವಿ. ಆ ಮೂರು ಮರಣದಲ್ಲಿ ಏನಾದರೂ ನಾವು ಕುಟುಂಬದಲ್ಲಿ ಸಾವು ಸಂಭವಿಸಿದರೆ ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪಿತೃದೋಷ ನಿವಾರಣೆ ಮಾಡೋಕ್ಕೆ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡಿಸ್ತೀವಿ. ಜೊತೆಯಲ್ಲಿ ತಿಲಹೋಮ ಅಂತ, ಪ್ರಾಯಚಿತ ತಿಲಹೋಮ ಅಂತ ಮಾಡಿಸ್ಕೊಡ್ತೀವಿ. ಅದಲ್ಲದೆ ಅವರ ಕುಟುಂಬದಲ್ಲಿ ಏನಾದರೂ ಅಕಾಲಿಕ ಮರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ನದಿ ತೀರದಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ, ಇವಾಗ ತಾನೇ ಹೇಳಿದ್ರಿ ಪಿತೃ ಶಾಪ ಮತ್ತು ಸ್ತ್ರೀ ಶಾಪ ಅಂತ. ಏನು ಹಾಗಂದ್ರೆ? ಪಿತೃಶಾಪ ಅಂತಂದರೆ ಈ ಪಿತೃದೋಷಗಳಿದ್ದಾಗ ಕುಟುಂಬದಲ್ಲಿ ಅವರಿಗೆ ಅಕಾಲಿಕ ಮರಣ ಆಗಿರ್ತದೆ. ಅಕಾಲಿಕ ಮರಣ ಅಂತಂದರೆ ಶಾಸ್ತ್ರದ ಪ್ರಕಾರವಾಗಿ ಮನುಷ್ಯನ ಆಯಸ್ಸು 120 ವರ್ಷ. ಆ 120 ವರ್ಷದಕ್ಕಿಂತ ಕೆಳಮಟ್ಟದಲ್ಲಿ ಅಂತೇಳಿದ್ರೆ 100 ವರ್ಷದಿಂದ ಒಳಗಡೆ ಅವ್ರು ಏನಾದರೂ ಆಕ್ಸಿಡೆಂಟ್ ಆಗಿ ತೀರೋಗಿದ್ರೆ ಅಥವಾ ವಿಷ ಕುಡಿದು ತೀರೋಗಿದ್ರೆ, ಕುಟುಂಬದಲ್ಲಿ ಏನಾದರೂ ಪ್ರೇತ ಬಾಧೆಗಳಿದ್ರೆ ಅಥವಾ ಗರ್ಭಪಾತಗಳಾಗಿದ್ದರೆ ಅಥವಾ ಅವರ ಮನೆಯಲ್ಲಿ ಸಾಗದಂತಹ ನಾಯಿ, ಕುರಿ, ಮೇಕೆ, ಹಸು, ಎಮ್ಮೆ ಅಥವಾ ಸರ್ಪ ಕುಲಕ್ಕೆ ಏನಾದರೂ ಅವರು ಸಮಸ್ಯೆ ಕೊಟ್ಟಿದ್ರೆ ಅಂಥವ್ರಿಗೆ ಒಂದು ಮುಕ್ತಿಯನ್ನು ಕೊಡಿಸಿ ಅವ್ರ ಕುಟುಂಬದಲ್ಲಿ ಅಂದರೆ 10 ರಿಂದ 12 ವರ್ಷದ ಒಳಗಡೆ ಯಾರಾದರೂ ಬ್ರಹ್ಮಚಾರಿ ಮರಣವನ್ನು ಹೊಂದಿದರೆ ಅಂಥವ್ರಿಗೆ ಮುಕ್ತಿ ಮಾರ್ಗವನ್ನು ಕೊಡಿಸ್ಕೊಡೋಕ್ಕೆ ನಾವು ಪಿತೃದೋಷಗಳು ಅಥವಾ ಪಿತೃಕರ್ಮಗಳು, ಪ್ರಾರಬ್ಧ ಕರ್ಮಗಳನ್ನು ಅಥವಾ ಆತ್ಮಗಳ ಶಾಂತಿಯನ್ನು ಕೊಡ್ಸೋಕ್ಕೋಸ್ಕರ ನಾವು ಈ ಪಿತೃಕರ್ಮಗಳು, ಪಿತೃಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಗುರುಗಳೇ, ಪಿತೃಶಾಪ, ಪಿತೃದೋಷದ ಬಗ್ಗೆ ಹೇಳಿದ್ರಿ. ಏನು ಹಾಗಿದ್ರೆ ಪಿತೃಗಳು ಬರೀ ಶಾಪ ಕೊಡೋದು, ದೋಷಗಳು ಬರ್ಸೋದು, ಬರೀ ಇದನ್ನೇ ಮಾಡ್ತಾರಾ? ಪಿತೃಗಳು ಒಳ್ಳೇದನ್ನ ಮಾಡೋದೇ ಇಲ್ವಾ? ನೋಡಿ, ಪಿತೃದೋಷಗಳು, ಪಿತೃಶಾಪಗಳು, ಪಿತೃಗಳು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಪಿತೃದೋಷಗಳು, ಪಿತೃಶಾಪಗಳು ಯಾಕೆ ಬರುತ್ತೆ ಅಂತಂದರೆ ತಂದೆ ತಾಯಿ ಅಥವಾ ಕುಟುಂಬದಲ್ಲಿ ಕಾಲಾದ ಅತೃಪ್ತ ಆತ್ಮಗಳಿಗೆ ನಾವು ಶಾಂತಿಯನ್ನು ಕೊಟ್ಟು ಅವರಿಗೆ ಸಲ್ಲಿಸುವಂಥ ಶ್ರಾದ್ದ ಕರ್ಮವನ್ನು ಮಾಡಬೇಕು. ಏನು ಶ್ರಾದ್ದ ಕರ್ಮ ಅಂತಂದರೆ ಶ್ರದ್ಧೇತಿ ಶ್ರಾದ್ದ ಅಂತ. ಅಂದರೆ ಪಿತೃಕರ್ಮಗಳನ್ನು ನಾವು ಈ ಒಂದು ಪಿತೃಪಕ್ಷದಲ್ಲಾಗಿರ್ಬೋದು ಅಥವಾ ಅವರು ಕಾಲಾದ ನಂತರ ಅವರಿಗೆ ಮಾಡುವಂಥ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು. ಅವರಿಗೆ ತರ್ಪಣವನ್ನು ಕೊಡೋದಾಗಿರ್ಬೋದು ಅಥವಾ ಪಿಂಡ ಪ್ರದಾನ ಮಾಡಿಸೋದಾಗಿರ್ಬೋದು ಅಥವಾ ಅವರ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡೋದಾಗಿರ್ಬೋದು. ಮತ್ತು ತಂದೆ ತಾಯಿಗಳ ಋಣವನ್ನು ತೀರ್ಸೋಕ್ಕೆ ನೋಡಿ, ಮನುಷ್ಯ ಬದುಕಿದ್ದಾಗ ಸಾಯೋ ತನಕ 4 ಋಣದಲ್ಲಿರ್ತಾನಂತೆ. ಒಂದು ದೇವ ಋಣ, ಋಷಿ ಋಣ, ಪಿತೃ ಋಣ, ದೇಶದ ಋಣ. ಹಂಗಾಗಿ ಈ 4 ಋಣಗಳಲ್ಲಿ ನಾವು ಆಯಾ ಕಾಲಕ್ಕೆ ತಕ್ಕನಾಗಿ ಋಣಗಳನ್ನು ತೀರಿಸ್ಕೊಂಡು ಬರ್ತಾ ಇರಬೇಕು. ಆ 4 ಋಣಗಳಲ್ಲಿ ಪಿತೃ ಋಣ ಅಂದರೆ ನಮ್ಮ ಒಂದು ತಂದೆ ತಾಯಿಯ ಋಣವನ್ನು ತೀರಿಸ್ಕೊಂಡು ಅವರ ಹೆಸರಲ್ಲಿ ನಾವು ಎಳ್ಳು ನೀರನ್ನು ಬಿಟ್ಟು ಪಿಂಡ ಪ್ರದಾನವನ್ನು ಮಾಡಿಸಿ ಅವರ ಋಣವನ್ನು ತೀರಿಸೋದ್ರಿಂದ ಅವರ ಅನುಗ್ರಹ ಏನು ಅಂತಂದರೆ ನಾವು ಏನು ಎಳ್ಳು ನೀರು ಬಿಟ್ಟರೆ ಏನೋ ನಮಗೆ ಕೋಟಿ ಸಿಗುತ್ತೆ ಅಂತಲ್ಲ, ಒಂದು ಅನ್ನ ನೀರು ಅವರ ಆತ್ಮಗಳಿಗೆ ಶಾಂತಿಯನ್ನು ಕೊಡೋದ್ರಿಂದ ಆ ಪಿತೃದೇವತೆಗಳ ಅನುಗ್ರಹ ಏನಾಗುತ್ತೆ ಅಂದರೆ ನೋಡಪ್ಪ, ನಮ್ಮ ಮಕ್ಕಳು ನಮಗೆ ಎಳ್ಳು ನೀರನ್ನು ಬಿಟ್ಟು ಪಿಂಡ ಪ್ರದಾನವನ್ನು ಮಾಡಿಸಿ ನದಿ ತೀರದಲ್ಲಿ ಕರ್ಮಗಳನ್ನು ಕಳೆದಿದ್ದಾರೆ, ಅವರ ಕುಟುಂಬದಲ್ಲಿ ಇರೋರಿಗೆ ಯಾರಿಗೂ ಅನ್ನ ನೀರಿಗೆ ಕೊರತೆ ಬರದೇ ಇರಲಿ ಅಂತೇಳಿ ಈ ಕರ್ಮಗಳನ್ನು ಕಳ್ಕೊಳ್ಳೋದ್ರಿಂದ ಅವ್ರಿಗೆ ಎಲ್ಲ ಕಾರ್ಯದಲ್ಲೂ ಯಥೇಚ್ಛವಾಗಿ ಕೈ ಹಿಡಿತದೆ ಅಂತೇಳಿ. ಮತ್ತು ಇನ್ನೊಂದು ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಂದೆ ತಾಯಿಗಳು ಯಾರೋ ಪಿತೃದೇವತೆಗಳು ಶಾಪ ಕೊಡಲ್ಲ. ಏನಾಗುತ್ತೆ, ಭಗವಂತ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾನೆ ಅಂದರೆ ಹುಟ್ಟಿಸಿದಂಥ ಆ ಅಪ್ಪನಿಗೆ ಅಮ್ಮನಿಗೆ ಇವನು ಒಂದು ಕಾರ್ಯವನ್ನು ಮಾಡಿ ಅವರ ಹೆಸರಲ್ಲಿ ಒಂದು ದಾನ ಧರ್ಮನ ಮಾಡಿಲ್ಲ ಅನ್ನೋ ಪಕ್ಷದಲ್ಲಿ ದೇವರನ್ನು ಮೆಚ್ಚಿಸೋಕ್ಕೆ ಯಾವ ರಥವನ್ನು ಯಾವ ಹಬ್ಬವನ್ನು ಮಾಡಿದ್ರು ಏನು ಫಲ ಅಂತೇಳಿ ಪಿತೃದೇವತೆಗಳು ಮುನಿಸ್ಕೊಂಡಾಗ, ಅಪ್ಪ ಅಮ್ಮಂದಿರು ಮುನಿಸ್ಕೊಂಡು ಅವ್ರ ಹಿರೀಕರು ಮುನಿಸ್ಕೊಂಡಾಗ ಇವರು ಹಬ್ಬ ಮಾಡಿ ಹರಿದಿನ ಮಾಡಿ ಅಥವಾ ಮನೆ ದೇವರ ಪೂಜೆಯನ್ನು ಮಾಡೋದ್ರಿಂದ ಯಾವ ಭಗವಂತನೂ ಸಹ ತಂದೆ ತಾಯಿಗಳಿಗೆ ಶ್ರಾದ್ದವನ್ನು ಮಾಡೋದಾಗಿರ್ಬೋದು, ಋಣಗಳನ್ನು ತೀರಿಸಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಆಶೀರ್ವಾದಗಳು ಸಹ ಅವರಿಗೆ ಲಭಿಸಲ್ಲ. ಪಿತೃಗಳ ಪೂಜೆಯನ್ನ ಸಾಮಾನ್ಯವಾಗಿ ಪಿತೃಪಕ್ಷದ ಸಮಯದಲ್ಲಿ ಮಾತ್ರನೇ ಮಾಡ್ತಾರೆ. ಹಾಗಾದ್ರೆ ಅದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರನೇ ನಾವು ಅವ್ರನ್ನ ನೆನೆಸ್ಕೋಬೇಕಲ್ಲ, ಹೇಗದು?
ನೋಡಿ, ಪಿತೃಪಕ್ಷದಲ್ಲಿ ಮಾತ್ರನೇ ಪಿತೃದೇವತೆಗಳಿಗೆ ನೆನೆಸ್ಕೊಂಡು ಕಾರ್ಯ ಮಾಡಬೇಕು ಅಂತೇನಿಲ್ಲ. ನಾನು ಆವಾಗಲೇ ತಿಳಿಸ್ದಂಗೆ ನಿಮ್ಮ ಕುಟುಂಬದಲ್ಲಿ ಯಾರು ತೀರೋಗಿರ್ತಾರೆ ನೋಡಿ, ಇದರಲ್ಲಿ ಪಿತೃದೋಷಗಳ ಜೊತೆಯಲ್ಲಿ ಪಿತೃ ಪ್ರಾರಬ್ಧ ಕರ್ಮಗಳು ಅಥವಾ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಯಾರು ಕರೆಂಟ್ ಹೊಡೆದು ತೀರೋಗಿದ್ರೆ, ವಿಷ ಕುಡಿದು ತೀರೋಗಿದ್ರೆ, ಸೂಸೈಡ್ ಮಾಡ್ಕೊಂಡು ತೀರೋಗಿದ್ರೆ, ಅಥವಾ ಗರ್ಭಪಾತಗಳಾಗಿದ್ದರೆ, ಅಥವಾ ಆಕ್ಸಿಡೆಂಟ್ ಆಗಿ ತೀರೋಗಿದ್ರೆ, ಕಿಡ್ನಿ ಫೇಲ್ಯೂರ್ ಆಗಿ ತೀರೋಗಿದ್ರೆ, ಹೃದಯಘಾತದಿಂದ ತೀರೋಗಿದ್ರೆ, ಅಥವಾ ಇನ್ನೂ ಭಯಾನಕ ಕಾಯಿಲೆಯಿಂದ ಯಾರು ತೀರೋಗಿರ್ತಾರೋ ಅಂಥವ್ರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ಸೋಕ್ಕೋಸ್ಕರ ನಾವು ಅವರ ಸತ್ತಂಥ ನಕ್ಷತ್ರದಲ್ಲಿ, ಅಂದರೆ ಸ್ವಲ್ಪ ಜನ ಸತ್ತಾಗ ಏನಾದ್ರು ಅವರ ನಕ್ಷತ್ರದಲ್ಲಿ ದೋಷಗಳಿದೆ, ಜನನ ದೋಷ ಹುಟ್ಟಿದಾಗ ಮತ್ತು ಮರಣ ದೋಷ, ಸತ್ತ ನಂತರದಲ್ಲಿ ಬಂದಂಥ ಮರಣ ದೋಷಗಳಿಗೆ ನಾವು ಕರ್ಮಗಳನ್ನು ಕಳ್ಕೋಬೇಕು ಅಂದರೆ ಅವರ ಹೆಸರಲ್ಲಿ ಶ್ರಾದ್ದವನ್ನು, ಅವರು ಸತ್ತಂತಹ ದಿನದಲ್ಲಿ ತಿಥಿ ನಕ್ಷತ್ರವನ್ನು ನೋಡಿಕೊಂಡು ನಾವು ಪ್ರತಿದಿನ ಅಥವಾ ಯಾವಾಗ ಅವರ ಒಂದು ಮಾಸದಲ್ಲಿ ಅವರು ತೀರೋಗಿರ್ತಾರೋ ಆ ದಿನಾಂಕವನ್ನು ನಾವು ಗುರುತಿಸಿ ಆ ಕರ್ಮಗಳನ್ನು ನಾವು ಆ ದಿನಾಂಕದಲ್ಲಿ ಕಳ್ಕೋಬೇಕು. ಓಕೆ ಗುರುಗಳೇ, ಈ ಕಾಲದಲ್ಲಿ ಅಂತ್ಯ ಸಂಸ್ಕಾರ ಆಗಿರ್ಬೋದು, ಒಂದು ತಲೆ ಬೋಳಿಸ್ತಾರಲ್ಲ ಆ ಒಂದು ಕ್ರಿಯೆನೇ ಆಗಿರ್ಬೋದು ಮಾಡೋದಿಲ್ಲ ಕೆಲವರು, ಹಿಂದೇಟಾಗ್ತಾರೆ. ಈ ಕಾಲದಲ್ಲಿ ಅದನ್ನೆಲ್ಲ ಯಾರು ಮಾಡ್ತಾರೆ ಅಂತ, ಅವ್ರಿಗೆಲ್ಲ ಕರ್ಮ ತಟ್ಟಲ್ವಾ ಅಂತ? ನೋಡಿ, ಕರ್ಮ ಅನ್ನೋದು ಮನುಷ್ಯಂಗೆ ಹುಟ್ಟೋದಾಗಿಂದ ಸಾಯೋ ತನಕ ಕರ್ಮ ಅನ್ನೋದು ಬೆನ್ನಿಂದೇನೆ ಇರುತ್ತೆ. ಅದೇ ರೀತಿಯಲ್ಲಿ ಈಗ ನನಗೆ ಎಷ್ಟೋ ಜನ ಸುಮಾರು ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಾ ಬರ್ತಾ ಇದ್ದಾಗ ಜೊತೆಲಿ ಅಸ್ಥಿ ಸಂಚಯನ ಮಾಡ್ತೀವಿ. ಆಗ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮುಡಿಯನ್ನು ಕೊಡುವಂಥ ಪದ್ಧತಿ ಇರ್ತದೆ. ಕರ್ಮಕಾರಕ ಅಂದರೆ ತಲೆಯನ್ನು ಬೋಳಿಸ್ಕೊಂಡು ಅವ್ರಿಗೆ ಶ್ರಾದ್ದವನ್ನು ಮಾಡುವಂಥದ್ದು ಇರ್ತದೆ. ಹಾಗಾಗಿ ಈಗ ತಂದೆಗೆ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳುತ್ತೆ ಅಂದರೆ, ಗಂಡು ಮಗ ಜ್ಯೇಷ್ಠ ಪುತ್ರ ತಂದೆಗೆ, ಕಿರಿ ಮಗ ತಾಯಿಗೆ ಅಂತಿದೆ. ಅದೇ ರೀತಿ ನಾವು ನಾನು ತಾಯಿಗೆ ಚಿಕ್ಕ ಮಗ ಕೊಡಬೇಕು, ದೊಡ್ಡವನು ನಾನು ದೊಡ್ಡ ಮಗ ತಂದೆಗೆ ಕೊಡಬೇಕು ಅಂತ ಇರುತ್ತೆ. ಅದೇ ರೀತಿ ಕರ್ಮ ಅಂದಾಗ ಇಬ್ರಿಗೂ ಸಹ ಸಮಪಾಲು, ಚಿಕ್ಕ ಮಗ ಆಗಿದ್ರು ಸರಿ, ದೊಡ್ಡ ಮಗ ಆಗಿದ್ರು ಸರಿ, ಇಬ್ರು ಅವರಿಗೆ ತಲೆಯನ್ನು ಬೋಳಿಸಿ ಆ ಕೂದಲನ್ನು ಕೊಟ್ಟು ಅವ್ರಿಗೆ ಕರ್ಮದಲ್ಲಿ ಇಬ್ಬರು ಭಾಗಿಯಾಗಬೇಕು. ಯಾಕೆ ಕರ್ಮದಲ್ಲಿ ಮಾತ್ರ ಭಾಗಿಯಾಗಬೇಕು? ಆಸ್ತಿ ಹಂಚ್ಕೊಳ್ಳಲ್ವಾ? ತಂದೆ ತಾಯಿ ಮಾಡಿರೋಂಥ ಆಸ್ತಿಯಲ್ಲಿ ಹೆಂಗೆ ಸಮಪಾಲು ಕೇಳ್ತೀವೋ ಅದೇ ರೀತಿ ತಂದೆ ತಾಯಿ ಸತ್ತ ನಂತರದಲ್ಲೂ ಸಹ ಅವರ ಶ್ರಾದ್ದವನ್ನು ಚಿಕ್ಕ ಮಗ ದೊಡ್ಡ ಮಗ ಇಬ್ಬರು ಸೇರಿಕೊಂಡು ಅದನ್ನು ಮಾಡಬೇಕು. ಆವಾಗಲೇ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗೋದು. ಕರ್ಮಗಳು ಕಳಿಬೇಕು ಅಂತ ಪಕ್ಷದಲ್ಲಿ ಕಷ್ಟದಲ್ಲಿ ಜೊತೆಯಾಗಿದ್ದಾಗ ಮಾತ್ರ ಅದು ಸುಖದಲ್ಲೂ ನಾವು ಆ ಪಾಲನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಅದೇ ರೀತಿ ಸುಖದಲ್ಲಿ ಮಾತ್ರ ಅಣ್ಣ ತಮ್ಮ ಇದ್ದಾಗ ಕಷ್ಟದಲ್ಲಿ ಯಾಕೆ ಬರಲ್ಲ? ಅದೇ ರೀತಿ ಇಬ್ಬರೂ ತಲೆಯನ್ನು ಬೋಡಿಸ್ಕೊಂಡು ಶ್ರಾದ್ದದಲ್ಲಿ ಭಾಗಿಯಾದರೆ ಆ ತಂದೆ ತಾಯಿಗೆ ಅದಕ್ಕಿಂತ ತೃಪ್ತಿ ಇನ್ಯಾವ ಶ್ರಾದ್ದ ಮಾಡಿದ್ರೂ ಸಿಗಲ್ಲ. ಕೆಲವು ಮಕ್ಕಳು ಕೆಲಸದ ವಿಚಾರವಾಗಿ ಫಾರಿನ್ಗಳಿಗೆ ಹೋಗಿರ್ತಾರೆ, ತಂದೆ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಅವರು ಬರೋದಿಲ್ಲ. ಅಂಥವರು ಈ ರೀತಿ ಬರೀ ಪೂಜೆ ಪುನಸ್ಕಾರ ಮಾಡಿಸ್ಬಿಟ್ರೆ ಆ ಪಿತೃಗಳಿಗೆ ಸಮಾಧಾನ ಆಗುತ್ತಾ? ನೋಡಿ, ಈಗ ಅವರ ಕೆಲಸದ ನಿಮಿತ್ತ ವಿದೇಶಗಳಲ್ಲಿ ಇದ್ದಾಗ ಏನಾಗ್ತದೆ, ಅವ್ರಿಗೆ ಸಮಯ ಅವಕಾಶ ಇಲ್ಲ ಅನ್ನೋ ಪಕ್ಷದಲ್ಲಿ ಸಹ ನಾವು ಅವರು ಸುಮಾರು ಜನ ಬರ್ತಾರೆ ವಿದೇಶಗಳಿಂದ ಬಂದು ಅವರ ಅಸ್ಥಿ ಸಂಚಯನವನ್ನು ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಕೊಡ್ತೀವಿ. ಅದೇ ರೀತಿ ಬರೋಕ್ಕಾಗಿಲ್ಲ ಅನ್ನೋ ಪಕ್ಷದಲ್ಲಿ ಅವರ ಯಾರು ಕುಟುಂಬಸ್ಥರು ಸಹ ಬಂದು ಈ ಶ್ರಾದ್ದದಲ್ಲಿ ಭಾಗವಹಿಸ್ಬೋದು. ಇವಾಗೇನು ಎಲ್ಲ ಜನ್ರೇಷನ್ ಎಲ್ಲ ಆನ್ಲೈನ್ ಆಗಿದೆ. ಅದೇ ರೀತಿ ಅವರ ಒಂದು ಪದ್ಧತಿ ಪ್ರಕಾರದಲ್ಲಿ ಮಾಡಬೇಕು, ತಂದೆ ತಾಯಿ ಋಣವನ್ನಾರು ತೀರಿಸಬೇಕು ಅನ್ನೋ ಪಕ್ಷದಲ್ಲಿ ಅವರು ಬಂದು ಅದು ನಿತ್ಯ ಕರ್ಮಗಳು ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಆ ಶ್ರಾದ್ದದಲ್ಲಿ ಅವರ ತಂದೆ ತಾಯಿ ಹೆಸರಲ್ಲಿ ತರ್ಪಣ, ಪಿಂಡ ಪ್ರದಾನ, ಹೋಮ, ಅಸ್ಥಿ ಸಂಚಯನ ಎಲ್ಲ ಮಾಡಿ ಮತ್ತೆ ಅವರು ಶ್ರಾದ್ದ ಮಾಡೋಕ್ಕೆ ನಮಗೆ ಸಮಯಕ್ಕೆ ಅವಕಾಶ ಇಲ್ಲ ಅಂದರೆ ಅವರು ಕಂಪ್ಲೀಟು ಏನು ಶ್ರಾದ್ದವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದು ಮೋಕ್ಷ ನಾರಾಯಣ ಬಲಿ ಪೂಜೆಯಲ್ಲಿ ಆ ಎಲ್ಲ ಆತ್ಮಗಳ ಮುಖಾಂತರ ಅವ್ರಿಗೆ ಏನು ಶ್ರಾದ್ದದಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಅವ್ರಿಗೆ ಪಿತೃದೇವತೆಗಳ ಋಣವನ್ನು ತೀರಿಸಬೇಕು ಅಂತ ತಿಳಿಸಿರ್ತೀವೋ ಆ ರೀತಿ ಅವರು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಅವರ ತಂದೆ ತಾಯಿ ಋಣವನ್ನು ತೀರಿಸ್ಕೋಬೋದು. ಪಿತೃಗಳ ಆತ್ಮ ತೃಪ್ತಿ ಆಗಬೇಕು ಅಂದರೆ ಯಾವುದೆಲ್ಲ ಕೆಲಸಗಳನ್ನು ಅಥವಾ ದಾನಗಳನ್ನು ಮಕ್ಕಳು ಮಾಡಬೇಕಾಗತ್ತೆ? ನೋಡಿ, ಪಿತೃ ದೇವತೆಗಳು ತೃಪ್ತಿ ಆಗಬೇಕು ಅನ್ನೋ ಪಕ್ಷದಲ್ಲಿ ದಾನ ಮಾಡೋದ್ರಿಂದ ಎಲ್ಲ ತೃಪ್ತಿ ಆಗಲ್ಲ. ಅದೇ ರೀತಿ ಶ್ರಾದ್ದವನ್ನು ಮಾಡಬೇಕು. ಆವಾಗಲೇ ನಾನು ಹೇಳ್ದಂಗೆ ಶ್ರದ್ಧೇತಿ ಶ್ರಾದ್ದ ಅಂದರೆ ತಂದೆ ತಾಯಿ ಹೆಸರಲ್ಲಿ ಅವರು ಎಳ್ಳು ನೀರನ್ನು ಬಿಟ್ಟು ನಾವು ಅನ್ನವನ್ನು ಮಾಡೋದ್ರಿಂದ ಅದರಲ್ಲಿ ಗರುಡ, ರುದ್ರ, ವಯಸ್ಸ, ಜಲಚರ ಮುಖೇನ ಪಿತೃದೇವತ ನಮಸ್ಕೃತ್ಯ ಅಂತೀವಿ. ತಂದೆ ತಾಯಿ ಹೆಸರಲ್ಲಿ ಒಂದು ಕಾಗೆಗೆ ಊಟ ಇಟ್ಟು ಮತ್ತು ಬಡವರಿಗೆ ಧನಿಕರಿಗೆ ಅವರು ಆ ಒಂದು ಭೋಜನದಲ್ಲಿ ಅವರ ಹೆಸರಲ್ಲಿ ಊಟವನ್ನು ಕೊಡೋದ್ರಿಂದ ಅಥವಾ ಅವರ ಹೆಸರಲ್ಲಿ ಬಡವರಿಗೆ ನಿರ್ಗತಿಗೆ
ತಾಯಿಗೆ ದಾನ ಮಾಡೋದ್ರಿಂದಾಗಿ ಒಂದು ವರ್ಷದಲ್ಲಿ ಒಂದು ಸತಿ ತಂದೆ ತಾಯಿಗೆ ಹೆಸರಲ್ಲಿ ಅನ್ನ ನೀರನ್ನು ಬಿಡೋದ್ರಿಂದ ಆ ತಂದೆ ತಾಯಿ ಋಣವನ್ನು ಒಂದು ವರ್ಷಕ್ಕೊಂದು ಸತಿ ನೆನೆಸ್ಕೊಂಡ್ರೆ ಸಾಕು. ಇವರೆಲ್ಲ ಬರ್ತಡೇ ಮಾಡ್ಕೊಳಲ್ವಾ, ಅದೇ ರೀತಿ ತಿಥಿ ಕಾರ್ಯದಲ್ಲಿ ಇವರು ತಂದೆ ತಾಯಿ ಅಥವಾ ಕುಟುಂಬಸ್ಥರಲ್ಲಿ ಯಾರೇ ಆಗಿರೋ ಅವರ ಹೆಸರಲ್ಲಿ ಒಂದು ದಾನ ಧರ್ಮಗಳನ್ನು ಮಾಡೋದ್ರಿಂದ ತಂದೆ ತಾಯಿಗಳ ಆತ್ಮಗಳು ತೃಪ್ತಿ ಆಗ್ತದೆ. ನಮ್ಮ ಮಕ್ಕಳು ನಮಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವರ ಎಲ್ಲ ಕುಟುಂಬಸ್ಥರು ಅವರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವ್ರಿಗೆ ಜಯ ಸಿಗಲಿ, ಅವರು ಯಾವುದೇ ರೀತಿಯಾದಂತಹ ಆರೋಗ್ಯದಲ್ಲಿ ತೊಂದರೆಗಳಾಗಬಾರ್ದು, ಹಣಕಾಸಲ್ಲಿ ತೊಂದರೆಗಳಾಗಬಾರ್ದು. ಅದೇ ರೀತಿ ದೇವಾನುದೇವತೆಗಳಾಗ ಎಷ್ಟು ರೀತಿಯಾದ ಆಶೀರ್ವಾದ ಸಿಕ್ಕುತ್ತೋ ಅದೇ ರೀತಿ ತಂದೆ ತಾಯಿ ಆಶೀರ್ವಾದ ಸಿಕ್ಕಲಿ ಅಂತಲೇ ನಾವು ಗುರುಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ತಂದೆ ತಾಯಿಗಳು ನಮಗೆ ಊಟ ಕೊಟ್ಟಂಥ ಗುರುಗಳಾಗಿರ್ಬೋದು, ಪಾಠ ಕೊಟ್ಟಂಥ ಗುರುಗಳಾಗಿರ್ಬೋದು, ಮತ್ತು ನಮ್ಮನ್ನು ಕಾದು ನಡೆಸಿದಂಥ ಹಿರೀಕರನ್ನು ನಾವು ನೆನೆಸ್ಕೊಂಡು ಅವ್ರ ಹೆಸರಲ್ಲಿ ಶ್ರಾದ್ದವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಂಡ್ಕೊಂಡು ಬರ್ತೀವಿ. ಪಿತೃಗಳ ಫೋಟೋವನ್ನ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಹಾಕಬೇಕು, ಜೊತೆಗೆ ಒಬ್ಬ ಪಿತೃವಿನ ಎರಡೆರಡು ಫೋಟೋವನ್ನ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ, ಯಾಕೆ ಹಾಗೆ? ನೋಡಿ, ಪಿತೃದೇವತೆಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ದಕ್ಷಿಣ ದಿಕ್ಕಲ್ಲಿ ನಾವು ಅದನ್ನು ದಕ್ಷಿಣಾಭಿಮುಖವಾಗಿ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಅದೇ ರೀತಿ ಎರಡೆರಡು ಅಂತಂದರೆ ಯಾಕಂತಂದರೆ ನಾವೇನು ಮಾಡ್ತೀವಿ ಅಂದರೆ ಸುಮಾರು ಜನ ಇದೇ ತಪ್ಪುಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಎಡೆಯನ್ನು ಇಕ್ಕಾಗ ಎರಡೆರಡು ಮನೆಯಲ್ಲಿ ಇಡುವಂಥದ್ದು ಅಥವಾ ಮೂರು ಅವ್ರು ಎಲ್ಲೆಲ್ಲಿದ್ದಾರೆ ಮಕ್ಕಳುಗಳು ಆಯಾಯ ಮನೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಅಂತಂದರೆ ಒಂದೇ ಫೋಟೋ ಇಡಿ, ಅಣ್ಣ ತಮ್ಮದಿರು ಕುಟುಂಬಸ್ಥರು ಎಲ್ಲ ಒಂದು ಕಡೆ ಸೇರಿಕೊಂಡು ಆ ಶ್ರಾದ್ದವನ್ನು ಮಾಡೋದ್ರಿಂದ ನಿಮ್ಮ ಹಿರೀಕರು ಯಾರಿಗೆ ನೀವು ಶ್ರಾದ್ದವನ್ನು ಮಾಡ್ತಾ ಇದ್ದೀರೋ ಆತ್ಮಕ್ಕೂ ತೃಪ್ತಿ ಸಿಗುತ್ತೆ. ನಮ್ಮ ಎಲ್ಲ ಕುಟುಂಬಸ್ಥರು ಸೇರಿ ನಮಗೆ ಶ್ರಾದ್ದವನ್ನು ಮಾಡಿದ್ದಾರೆ ಅಂತ ಹೇಳಿ, ಅದೇ ರೀತಿ ಎಲ್ಲ ಒಂದು ಏನು ಕುಟುಂಬ ಇದ್ದಾರೆ ಎಲ್ಲರೂ ನೀವು ಮಾತಾಡಿಕೊಂಡು ಒಂದು ಕಡೆ ನಿಮ್ಮ ಒಂದು ಮನೆಯಲ್ಲಿ ಸೇರಿ ಹಿರೀಕರು ಬಾಳಿ ಬದುಕಿದಂಥ ಮನೆಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಪಿತೃದೇವತೆಗಳಿಗೆ ತೃಪ್ತಿ ಆಗ್ತದೆ. ಹಾಗಾಗಿ ಅವರ ಫೋಟೋವನ್ನು ನೀವು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ತಿಳಿಸೋಕೆ ಇಷ್ಟಪಡ್ತೀನಿ.